ಇಲ್ಲಿ ಏನು ತೊಂದರೆ ಇಲ್ಲ. ಅವ್ರು ಕನ್ನಡದವರು ಅವರು? ಓಕೆ ಸೂಪರ್. ಅಣ್ಣ ನಿಧಾನಕ್ಕೆ ಕೇಳ್ಕೋಬೇಕು, ತುಂಬ ನಿಧಾನಕ್ಕೆ. ಭಯ ಆಗ್ತಾ ಇದೆ ಗುರು, ಹಾಗೇನಾರು ಆಗ್ಬಿಟ್ರೆ ಅಂತ. ದೊಡ್ಡದಾ ಹಾವು? ದೊಡ್ಡದಾ ಅಣ್ಣ? ನಿಧಾನಕ್ಕೆ ದಯವಿಟ್ಟು. ಇಲ್ಲಿ ತಗೊಳ್ಳಿ, ಇಲ್ಲಿ ಇಲ್ಲಿ ಇಲ್ಲಿ. ಸದ್ಯ ಏನು ಏಟಾಗಿಲ್ಲ ಗುರು, ಹೊರೆ ಬಿಡ್ತಾ ಇದೆ ಅಷ್ಟೇ ಹಾವು. ಇದೆಲ್ಲ ಮಣ್ಣು ಧೂಳು ಅಂಟ್ಕೊಂಡಿರೋದು. ನಾಗೇ ನಾಗ್. ಚೆನ್ನಾಗಿರೋ ನೀರು ಕುಡಿಯೋಣ. ಅದು ಕಲ್ಲು ಒಳಗಡೆ ಹೋಗ್ತಾ ಇದೆ. ಅದಕ್ಕೂ ಭಯ. ಬರ ಅಣ್ಣ, ನಿಧಾನಕ್ಕೆ ಇಲ್ಲಿ ಕಲ್ಗಳು ಹೇಳ್ಕೊಳ್ಳಿ ಅಣ್ಣ, ನಿಧಾನಕ್ಕೆ. ಈ ಕಲ್ಗಳು ಏನೆಲ್ಲ ಹೇಳ್ಕೊಳ್ಳಿ. ಏನೂ ಮಂಕಾಗಲ್ಲ, ಅದು ಮಣ್ಣಾಗಿರುತ್ತಲ್ಲ ಕಲ್ಲು. ನೋಡಿದ್ರೆ ಎಲ್ಲರೂ ಹಿಡಿಯೋದು. ನಾನು ನೋಡೇ ಇಲ್ಲ. ಇದೆ ಇದ್ರೊಳಗೆ ಇನ್ನೊಂದಿದೆ, ಹಿಂದೆ ಇರಿ. ಹಿಂದೆ ಇರಪ್ಪ, ಹಿಂದೆ ಹೋಗ್ಯಪ್ಪ. ಅದ್ರೊಳಗೆ ಇನ್ನೊಂದು ಐತೆ. ಇದು ಭಾರಿ ದೊಡ್ಡದು. ಆಮೇಲೆ ಕಚ್ಚಾಡೋದು ಎರಡುವೆ ಕಚ್ಚಾಡಲ್ಲ ಅಣ್ಣ, ಮನುಷ್ಯರೊಬ್ಬರೇ ಕಚ್ಚಾಡೋದು. ಒಂದೇ ಜಾಗದಲ್ಲಿ 2-3 ಜನ ಸೇರಿಕೊಂಡ್ರೆ ಇದು ನೋಡಿ, ಬಾಯಿ ಬಿಟ್ಕೊಂಡು ಹೆಂಗೆ ಬರ್ತಾ ಇದೆ ಇದು. ಸುಮ್ಮನೆ ಈಗ ಅದನ್ನು ಮುಗಿಸ್ಕೊಂಡೇ ಬಂದಿದ್ದು ಅಣ್ಣ. ಇವಾಗ ನಿಮ್ಮನ್ನು ಪೊಲೀಸ್ ಎತ್ಕೊಂಡು ಹೋಗ್ತಾರೆ ಅಂದರೆ ನೀವು ಮನೇಲೇ ಇರ್ತೀರಾ? ಅಷ್ಟೇ. ಸೂಪರ್. ವೀಕ್ಷಕರೇ ನಮಸ್ಕಾರ. ನಾವಿವಾಗ ಒಂದು ನಾಗರ ಹಾವನ್ನು ರೆಸ್ಕ್ಯೂ ಮಾಡಿದ್ವಿ. ಅವ್ರು ಹೇಳಿದ್ರು ತುಂಬ ದೊಡ್ಡದಾಗಿದೆ ಅಂತ, ಬಟ್ ಸೈಜಲ್ಲಿ ಅಷ್ಟೊಂದೇನು ದೊಡ್ಡದಾಗಿ ಕಾಣಿಸ್ತಾ ಇರಲಿಲ್ಲ. ಸ್ವಲ್ಪ ಡಿಫೆನ್ಸಿವ್ ಆಗಿತ್ತು. ಯಾಕೆಂತಂದರೆ ಆಲ್ರೆಡಿ ಆ JCB ಅವರು ಒಂದು ಸ್ವಲ್ಪ ಕಲ್ಲುಗಳನ್ನು ಮೂವ್ ಮಾಡೋದ್ರಿಂದ ಅದಕ್ಕೆ ಏನೋ ಡಿಸ್ಟರ್ಬೆನ್ಸ್ ಆಯ್ತೇನೋ. ಮತ್ತೇನಂತಂದರೆ ಅದು ಪೊರೆ ಬಿಡೋವಂಥ ಸ್ಟೇಜಲ್ಲಿ ಇತ್ತು. ಸೊ ಆ ಥರ ಟೈಮಲ್ಲಿ ಹಾವುಗಳು ಪ್ರೈವಸಿಯನ್ನು ಎಕ್ಸ್ಪೆಕ್ಟ್ ಮಾಡ್ತವೆ. ಅಲ್ಲಿ ಕೆಲಸ ಮಾಡೋರು ಕೆಲಸ ಮಾಡೋದ್ರಿಂದ ಹಾಗೂ ಮಕ್ಕಳುಗಳು ಓಡಾಡೋದ್ರಿಂದ ಅಲ್ಲಿ ಇರ್ತಕ್ಕಂಥ ಜನಗಳಿಗೆ ಆ ಹಾವಿಂದ ತೊಂದರೆ ಆಗ್ಬೋದು, ಇಲ್ಲ ಓಡಾಡಬೇಕಾದ್ರೆ ತುಳಿಬೋದು, ಇಲ್ಲ ಆ ಕಲ್ಲುಗಳನ್ನ ಎತ್ಕೊಳ್ಬೇಕಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಒಂದು ಹಾವನ್ನು ರೆಸ್ಕ್ಯೂ ಮಾಡಿಸಿದ್ದಾರೆ. JCB ಯೂಶಲಿ ರೆಕಮೆಂಡ್ ಮಾಡಲ್ಲ ಇಂಥ ಒಂದು ಜಾಗಗಳಿಗೆ. ಯಾಕೆ ಅಂತಂದರೆ ನೋಡಿ, ಇದಕ್ಕೆ ಇಂಜುರಿ ಆಗಿಲ್ಲ ಏನೇನು ಮೇಜರ್ ಆಗಿ, ಬಟ್ ಆದ್ರೂ ಒಂಚೂರು ಸ್ಕೇಲ್ಸ್ ಆ ಒಂದು ಕಲ್ಲುಗಳಿಗೆ ರಬ್ಬಾದಾಗ ಅದಕ್ಕೆ ಪೊರೆ ಅದು ಬಿಚ್ಕೊಂಡಿರೋದು. ಥ್ಯಾಂಕ್ ಗಾಡ್, ಲಕ್ಕಿಲಿ ಏನೂ ಆಗಿಲ್ಲ ಅದಕ್ಕೆ. ಸೊ ಏನೂ ಆಗದೆ ಇರಲಿ ಅನ್ನೋ ಉದ್ದೇಶದಿಂದ JCB ಬದಲಿಗೆ ಜನಗಳ ಒಂದು ಹೆಲ್ಪನ್ನು ತೊಗೊಂಡು ಬೇಕಾದ್ರೆ ಗುದ್ದಲಿಲಿ ತೆಗೆದಾಗಿದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ತಡ ಆಗಿದ್ರು ಪರವಾಗಿರಲಿಲ್ಲ. ಆದರೆ ಹಾವಿಗೇನೋ ಆಗಬಾರ್ದಾಗಿತ್ತು ಅಷ್ಟೇ. ಬಟ್ ಏನೂ ತೊಂದರೆ ಇಲ್ಲ, ಹಾವಿಗೇನೂ ಆಗಿಲ್ಲ. ಈ ಒಂದು ಹಾವಿನ ಹೆಲ್ತ್ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ಸೊ ನೋಡ್ತಾ ಇರಿ. ಇದೇ ರೀತಿ ಹಾವುಗಳ ಸಂರಕ್ಷಣೆಯನ್ನು ಹಾಗೂ ನಮ್ಮಂಥ ಸಂರಕ್ಷಕರನ್ನು ಕೂಡ ಪ್ರೋತ್ಸಾಹಿಸ್ತಾ ಇರಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಶುಭ ದಿನವನ್ನು ಹೇಳ್ತೀನಿ. ಕೊಲ್ಲಬೇಡಿ, ಕರೆ ಮಾಡಿ, ನೋಡೋಣ ಮುಂದಿನ ಎಪಿಸೋಡಲ್ಲಿ.